ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಒಂದು ಹೇರ್ ಆಯಿಲ್ನಿಂದ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಸಾಧ್ಯನಾ ಅಂತ. ಖಂಡಿತವಾಗ್ಲೂ ಸಾಧ್ಯ ಸ್ನೇಹಿತರೆ. ಈಗ ಆಲ್ರೆಡಿ ಬಂದಿರುವಂತಹ ಒಂದು ಬಿಳಿ ಕೂದಲನ್ನು ಏನು ಮಾಡೋದಕ್ಕಾಗೋದಿಲ್ಲ. ಸದ್ಯಕ್ಕೆ ನೀವು ಹೇರ್ ಡೈ ಅಥವಾ ಹೇರ್ ಕಲರ್ನ ಯೂಸ್ ಮಾಡಿ ಮಾತ್ರ ಬ್ಲ್ಯಾಕ್ ಮಾಡೋದಕ್ಕೆ ಆಗುತ್ತೆ. ಬಟ್ ಮುಂದೆ ಬರುವಂತಹ ಬಿಳಿ ಕೂದಲನ್ನು ತಡೆದು ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಕೇವಲ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದು ಅಲ್ಲದೆ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ಮತ್ತು ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಈಗಂತೂ ಚಿಕ್ಕ ಮಕ್ಕಳಿಗೆಲ್ಲ ಸಹ ಕೂಡ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಿರುತ್ತೆ. ಚಿಕ್ಕ ಮಕ್ಕಳಿಗೂ ಸಹ ಕೂಡ ಈ ಒಂದು ಹೇರ್ ಆಯಿಲ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಈಗಲಿಂದನೇ ನೀವು ಈ ಒಂದು ಹೇರ್ ಆಯಿಲ್ನ ವಾರದಲ್ಲಿ 2 ಬಾರಿಯಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಮುಂದೆ ಗ್ರೇ ಏರ್ಸ್ ಆಗಿರ್ಬೋದು, ವೈಟ್ ಏರ್ಸ್ ಬೇಗನೆ ಬರೋದನ್ನು ತಡೆಯುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಸಿಂಪಲ್ಲಾಗಿ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ತೆಂಗಿನೆಣ್ಣೆನ ತೆಗೆದುಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಹರಳೆಣ್ಣೆ ಇಷ್ಟ ಇತ್ತು, ತಲೆಗೆ ಹಚ್ಕೊಳ್ತೀರಾ, ನಿಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಅನ್ನೋದು ಆಗೋದಿಲ್ಲ ಅನ್ನೋದಾದರೆ ನೀವು ಹರಳೆಣ್ಣೆನೇ ಯೂಸ್ ಮಾಡ್ಕೊಳ್ಬಹುದು. ಅಂದರೆ ಇನ್ನು ಕೆಲವೊಬ್ಬರಿಗೆ ಹರಳೆಣ್ಣೆ ಬಂಕ ಅಂತಾರಲ್ವ, ಅಂಥವ್ರು ಏನು ಮಾಡಿ ಅನ್ನೋದಾದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ, ಅಂದರೆ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸಹ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಕೇವಲ ತೆಂಗಿನೆಣ್ಣೆನ ಮಾತ್ರ ಹಾಕ್ಕೊಳ್ತಿದ್ದೀನಿ. ಯಾಕೆ ಅನ್ನೋದಾದರೆ ತುಂಬ ಜಾಸ್ತಿ ಜನನೇ ಕೇವಲ ತೆಂಗಿನೆಣ್ಣೆ ಮಾತ್ರ ತಲೆಗೆ ಹಚ್ಕೊಳ್ತಾರೆ, ಹರಳೆಣ್ಣೆ ಅಂದರೆ ಇಷ್ಟ ಇರೋದಿಲ್ಲ. ಆ ರೀಸನ್ಗೆ ನಾನು ಇಲ್ಲಿ ಕೇವಲ ತೆಂಗಿನೆಣ್ಣೆನ ಯೂಸ್ ಮಾಡಿ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ತೆಂಗಿನೆಣ್ಣೆಗೆ ಏನು ಮಾಡಿದ್ದೀನಿ ಅನ್ನೋದಾದರೆ 1/4 ಟೀ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್, ಬೆಟ್ಟದ ನೆಲ್ಲಿಕಾಯಿಯ ಪುಡಿ. ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ, ಆನ್ಲೈನಲ್ಲಿ, ಫ್ಯಾನ್ಸಿ ಸ್ಟೋರಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ಅಂತಲೇ ಹೇಳಬಹುದು. ಇಲ್ಲ ಅನ್ನೋದಾದರೆ ನಿಮಗೇನಾದರೂ ಬೆಟ್ಟದ ನೆಲ್ಲಿಕಾಯಿ ಸುಲಭವಾಗಿ ಸಿಗುತ್ತೆ ಅನ್ನೋದಾದರೆ ಅದನ್ನೇ ನೀವು ಸಣ್ಣ ಸಣ್ಣ ಪೀಸಸ್ ಮಾಡಿ, ಈಗಂತೂ ಬೇಸಿಗೆ ಕಾಲ ಅಲ್ವಾ, ಚೆನ್ನಾಗಿ ಬೇಗನೆ ಒಂದೇ ದಿನದಲ್ಲಿ ಒಣಗುತ್ತೆ. ನಂತರ ಅದನ್ನು ನೀವು ಪೌಡರ್ನ ರೆಡಿ ಮಾಡಿಟ್ಕೊಂಡು ಅದನ್ನು ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಂತರ ಇದಕ್ಕೆ ನಾನು ಕರಿಬೇವಿನ ಸೊಪ್ಪಿನ ಪುಡಿ, ಅಂದರೆ ಕರಿ ಲೀವ್ಸ್ ಪೌಡರ್, ಕರಿಬೇವನ್ನು ಏನು ಮಾಡಿದ್ದೀನಿ, ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಅದರ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1/2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಕರಿಬೇವಿನ ಸೊಪ್ಪಿನ ಪುಡಿ ಬಂದು ಮೇಯ್ನಾಗಿ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ, ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಈ 2 ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ನೇಹಿತರೆ, ನಿಮಗೆ ಈಗ ತಿಳಿದಿರ್ಬೋದು, ನಾನು ಇಲ್ಲಿ ಆನ್ಲೈನಲ್ಲಿ ಫ್ರೂಟ್ ಸೋಪ್ನ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಬರ್ತಿದ್ದೀನಿ ಇತ್ತೀಚೆಗೆ. ತುಂಬ ಜನ ಒಳ್ಳೊಳ್ಳೆ ರಿವ್ಯೂಸ್ನ ಶೇರ್ ಮಾಡಿದ್ದೀರಾ ನನಗೆ. ಥ್ಯಾಂಕ್ ಯು ಸೋ ಮಚ್. ಡೈಲಿ ತುಂಬ ಆರ್ಡರ್ಸ್ ಅನ್ನೋದು ಬರ್ತಿದೆ. ಬೇಗ ಸ್ಟಾಕ್ ಖಾಲಿ ಆಗಿಬಿಡುತ್ತೆ, ಬೇಗನೆ ಬೈ ಮಾಡ್ಕೊಳ್ಳಿ. ಫ್ರೂಟ್ ಸೋಪ್ ಇದು, ಅಂದರೆ 4-5 ಹಣ್ಣುಗಳನ್ನು ಯೂಸ್ ಮಾಡಿರ್ತಕ್ಕಂಥ ಸೋಪು. ಸ್ಪೆಷಲಿ ಇದರಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಇದೆ. ಮತ್ತು ಈ ಒಂದು ಸೋಪ್ನ ಸ್ಪೆಷಾಲಿಟಿ ಬಂದು ನಿಮ್ಮ ಮುಖದಲ್ಲಿ ಯಾವುದೇ ಒಂದು ಕಲೆ ಇರ್ಬೋದು, ಬಂಗಿರ್ಬೋದು, ಅಂದರೆ ಪಿಗ್ಮೆಂಟೇಷನ್ ಇರ್ಬೋದು, ಡಾರ್ಕ್ ಸರ್ಕಲ್ ಇರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಮತ್ತು ಕೆಲವೊಬ್ಬರಿಗೆ ಬಿಳಿ ಮಚ್ಚೆಗಳು ಅನ್ನೋದಿರುತ್ತೆ, ಕಪ್ಪು ಮಚ್ಚೆಗಳು, ಮತ್ತು ಮೊಡವೆಗಳಾಗಿರ್ಬೋದು, ಮೊಡವೆಗಳಿಂದಾದಂಥ ಕಪ್ಪು ಕಲೆ ಆಗಿರ್ಬೋದು, ಅಂದರೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು. ಹೀಗೆ ಮುಖದಲ್ಲಿ ಕಾಡುವಂತಹ A to Z ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡಿ ನಿಮ್ಮ ಫೇಸ್ನ, ಅಂದರೆ ನಿಮ್ಮ ಸ್ಕಿನ್ನ ಲೈಟ್ ಆ್ಯಂಡ್ ಗ್ಲೋ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹ್ಯಾಂಡ್ಮೇಡ್ ಸೋಪ್ ಸ್ನೇಹಿತರೆ, ಇದು ಫ್ರೂಟ್ ಸೋಪು. ಈ ಒಂದು ಸೋಪ್ನ ಬೆಲೆ ಬಂದು 4 ಸೋಪ್ನ ಬೆಲೆ ಬಂದು 300 ರೂಪಾಯಿ. ಶಿಪ್ಪಿಂಗ್ ಫ್ರೀ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಸಹ ಕೂಡ ಅವೈಲಬಲ್ ಇದೆ. ಇನ್ ಕೇಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿ, ಆದಷ್ಟು ವಾಟ್ಸಪ್ಪೇ ಮಾಡಿ. ಕಾಲ್ ಮಾಡಿದರೆ ರಿಸೀವ್ ಮಾಡೋದು ತುಂಬ
ಕಷ್ಟ ಆಗುತ್ತೆ. ಯಾಕೆ ಅನ್ನೋದಾದರೆ ತುಂಬ ಕಾಲ್ಸ್ ಅನ್ನೋದು ಬರ್ತಿರುತ್ತೆ. ಆದಷ್ಟು ವಾಟ್ಸಪ್ ಮಾಡಿ, ವಾಟ್ಸಪ್ಗೆ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿದ್ರೆ ಸೊ ಈ ಒಂದು ಸೋಪ್ನ ನಾನು ಕಳಿಸ್ಕೊಡ್ತೀನಿ. ಸೊ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆ. ಸೊ ನೀವು ಮನೆ ಹತ್ರ ಬಂದಾದ ನಂತರ ನೀವು 300 ರೂಪಾಯಿ ಕೊಟ್ಟು ಈ ಒಂದು ಸೋಪ್ನ ಬೈ ಮಾಡ್ಬೋದು. 4 ಸೋಪ್ ಬರುತ್ತೆ ಸ್ನೇಹಿತರೆ. ಒಂದು ಸೋಪ್ ಬಂದು ನಿಮಗೆ 75 ಗ್ರಾಮ್ ಅನ್ನೋದು ಇರುತ್ತೆ. ಸೊ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಮತ್ತು ನಂಬರ್ನ ಸಹ ಕೂಡ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರ್ತಾರೆ, ಬಾಯಲ್ಲಿ ಹೇಳಿ ಮೇಡಮ್, ಯಾಕೆ ಅನ್ನೋದಾದರೆ ತುಂಬ ಜನ ಅದನ್ನು ಸಹ ಕೂಡ ಸ್ಕ್ಯಾಮ್ ಮಾಡ್ತಾರೆ ಅಂತ. ಸೊ 8310589043. ಸೊ ಮತ್ತೊಮ್ಮೆ ಹೇಳ್ತೀನಿ, 8310589043. ಸೊ ಈ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಈ ಒಂದು ಸೋಪ್ನ ಆರಾಮಾಗಿ ಬೈ ಮಾಡ್ಬೋದು. 12 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದರೂ ಫುಲ್ ಬಾಡಿಗೂ ಯೂಸ್ ಮಾಡ್ಬೋದು, ಫೇಸ್ಗೂ ಯೂಸ್ ಮಾಡ್ಬೋದು. ಇದರ ರಿಸಲ್ಟ್ ಕೇವಲ ನಿಮಗೆ ಒಂದೇ ವಾರದಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ನಿಮ್ಮ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸ್ ಹೋಗಬೇಕು ಅನ್ನೋದಾದರೆ 3 ತಿಂಗಳ ಕಾಲ ಸತತವಾಗಿ ಯೂಸ್ ಮಾಡಬೇಕು. ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು. ಸೊ ಹಾಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ಬೇಕು ಅಂದಲ್ಲಿ ವಾಟ್ಸಪ್ ಮಾಡಿ. ಸೊ ಈ ಒಂದು ಹೇರ್ ಆಯಿಲ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ಅಲ್ವಾ ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ತಲೆಗೆ ಅನ್ನೋದಾದರೆ, ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಈ ಒಂದು ಹೇರ್ ಆಯಿಲ್ನ ನೀವು ವಾರದಲ್ಲಿ 2 ಬಾರಿಯಾಗಿ ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರಾ ಅನ್ನೋದಾದರೆ ಇವತ್ತು ನೈಟ್ ತಲೆಗೆಲ್ಲ ಸಹ ಕೂಡ ಹಚ್ಚಿ ಒಂದು ನಾಟ್ ಹಾಕಿ ಅಥವಾ ಒಂದು ಸಿಂಪಲ್ ಜಡೆ ಎಣ್ಣೋದು ಬಿಟ್ಬಿಡಿ. ಸೊ ಮರುದಿನ ಬೆಳಗ್ಗೆ ಎದ್ದು ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ 2 ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ನಂತರ ನೀವು ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯುತ್ತೆ. ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು. ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ. ಜೆಂಟ್ಸು ಸಹ ಕೂಡ ಆರಾಮಾಗಿ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡಬಹುದು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಿದ್ರೆ, ನೀವು ಯೂಟ್ಯೂಬಲ್ಲಿ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.